ಮನೆಯಲ್ಲಿ ಸ್ಥಾಪಿಸುವ ಕಳಶದ ಒಳಗಡೆ ನೀರು ಬದಲು ಧಾನ್ಯವನ್ನ ಅಥವಾ ಅಕ್ಕಿಯನ್ನ ತುಂಬಿ ಅಂತ. ಒಂದು ಕಳಶವನ್ನು ಇಡಬೇಕಾದ್ರೆ ಮೇಲೆ ಇನ್ನೊಂದು ಕಳಶವನ್ನು ಇಟ್ಟು ಅಥವಾ ಎತ್ತರವನ್ನು ಮಾಡಿ ಅದಕ್ಕೆ ಕೈಕಾಲೆಲ್ಲ ಹಾಕಿ ನೀವು ಏನು ಅಲಂಕಾರ ಮಾಡ್ತೀರಿ ಅದು ಶಾಸ್ತ್ರ ಸಮ್ಮತವಲ್ಲದ್ದು. ಆಡಂಬರಕ್ಕೋಸ್ಕರ ಅಥವಾ ಯಾರಿಗೋ ತೋರಿಸ್ಬೇಕು, ಲಕ್ಷ್ಮಿಯನ್ನ ತೋರಿಸಬಾರದಂತೆ. ಹೆಚ್ಚೆಚ್ಚು ಬಹಳ ಎಚ್ಚರಿಕೆಯಿಂದ ತಿಳ್ಕೊಳ್ಳಿ. ನಂತರ ಇಷ್ಟು ದುಡ್ಡಿದೆ, ನಂತರ ಇಷ್ಟು ಆಸ್ತಿ ಇದೆ, ನಂತರ ಇಷ್ಟು ಕಾರಿದೆ, ತೋರಿಸ್ಬಾರ್ದಂತೆ. ಲಕ್ಷ್ಮಿಯನ್ನ ಎಷ್ಟು ಎಚ್ಚರಿಕೆಯಿಂದ ಗೌಪ್ಯವಾಗಿ ಅವಳಿಗೆ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ನೀವು ನೋಡ್ಕೋತೀರೋ ಅಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಅವರು ನಿಮ್ಮ ಮನೆಯಲ್ಲಿ ಇರ್ತಾರೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ತಪ್ಪುಗಳನ್ನು ಮಾಡಬಾರ್ದು. ಒಂದು ಭಾಳ ಪ್ರಮುಖವಾಗಿ ಒಂದು ಕಳಶಕ್ಕೆ ಅದರದೇ ಆದಂತಹ ಒಂದು ವಿಶೇಷತೆಗಳಿರುವಂಥದ್ದು, ಅದರ ಪ್ರಕಾರ ಮಾಡುವಂಥದ್ದು. ಅದಕ್ಕಿಂತ ಮುಂಚೆ ಈ ಕಥೆಯ ಸೃಷ್ಟಿ ಅಥವಾ ಕಥೆಯ ವ್ರತದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಈ ಕಥೆಯನ್ನು ಶಿವ ಪಾರ್ವತಿಗೆ ತಿಳಿಸುವಂಥದ್ದು. ವ್ರತದಲ್ಲೇ ಅತ್ಯಂತ ಶ್ರೇಷ್ಠವಾದ ವ್ರತ ಯಾವುದು ಅಂತ ಪಾರ್ವತಿ ಶಿವನನ್ನು ಕೇಳುವಾಗ, ನೋಡು, ಈ ಶ್ರಾವಣ ಮಾಸದಲ್ಲಿ ಆಚರಿಸುವಂತಹ ವರಮಹಾಲಕ್ಷ್ಮಿ ವ್ರತವು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಯಾಕೆ ಅಂತಂದರೆ, ಪೂರ್ವದಲ್ಲಿ ಚಾರುಮತಿ ಅನ್ನುವಂಥ ಒಬ್ಬಳು ಬಡ ಹೆಣ್ಣು ಮಗಳು, ಶ್ರದ್ಧಾ ಭಕ್ತಿಯನ್ನು ಇಟ್ಕೊಂಡಿರುವಂಥ ಹೆಣ್ಣು ಮಗಳ ಕನಸಲ್ಲಿ ಸ್ವತಃ ಮಹಾಲಕ್ಷ್ಮಿಯೇ ಬಂದು ಈ ವ್ರತವನ್ನು ಹೇಗೆ ಆಚರಿಸಬೇಕು, ಹೇಗೆ ಮಾಡಬೇಕು ಅನ್ನುವಂಥ ವಿಷಯವನ್ನು ತಿಳಿಸ್ಕೊಟ್ಟಿರೋದ್ರಿಂದ ಇದು ಅತ್ಯಂತ ಶ್ರೇಷ್ಠವಾದಂಥ ವ್ರತವಾಗಿದೆ. ಈ ವ್ರತವನ್ನು ಮಾಡಿದ ಮೇಲೆ ಅವರು ಮತ್ತು ಅವರ ಇಡೀ ಊರಿನ ಜನತೆ ಅತ್ಯಂತ ಶ್ರೀಮಂತರಾಗ್ತಾರೆ, ಅವರ ಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅದರಿಂದ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಈ ವರಮಹಾಲಕ್ಷ್ಮಿ ಹಬ್ಬವು ಅತ್ಯಂತ ಶ್ರೇಷ್ಠವಾದಂಥದ್ದು, ವ್ರತದಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿ ತಿಳಿಸ್ತಾರೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡುವಂಥ ತಪ್ಪೇನು ನೋಡಿ, 2 ಎಲೆಯನ್ನು ಇಡ್ತೀವಿ. ಎಲೆ ಪಾದಗಳ ಸಂಕೇತವಾಗಿದೆ. ಕಳಶವನ್ನು ಇಡ್ತೀವಿ, ದೇಹದ ಸಂಕೇತವಾಗಿದೆ. ಅದಕ್ಕೆ ಸುತ್ತುವಂತಹ ದಾರ ನರದ ಸಂಕೇತವಾಗಿದೆ. ಅದಕ್ಕೆ ಹಚ್ಚುವಂತಹ ಸುಣ್ಣ ಮಾಂಸಖಂಡದ ಪ್ರತೀಕವಾಗಿದೆ. ಹಾಕುವಂತಹ ನೀರು ರಕ್ತವನ್ನು ತಿಳಿಸ್ತಾ ಇದೆ. ಅದಕ್ಕೆ ಹಾಕುವಂಥ ನಾಣ್ಯ ಪ್ರಾಣವನ್ನು ಇಂಡಿಕೇಟ್ ಮಾಡ್ತಾ ಇದೆ. ಮತ್ತು ಅದಕ್ಕೆ ಹಾಕುವಂತಹ ಮಾವಿನ ಎಲೆಗಳು, ವಿಳ್ಳೆದೆಲೆ ತಾಯಿಯ ಕತ್ತಿನ ಅಲಂಕಾರದ ಆಭರಣಗಳಾಗಿದೆ. ಹಾಕುವಂಥ ಕಾಯಿ ಮುಖ ಮತ್ತು ಜಟೆಯನ್ನು ಸೂಚಿಸ್ತಾ ಇರುವಂಥದ್ದು ಮತ್ತು ಅದಕ್ಕೆ ಅದರದ್ದೇ ಆದಂತಹ ಒಂದು ವಿಶೇಷ ಲಕ್ಷಣಗಳಿರುವಂಥದ್ದು. ಅದರಿಂದ ಕಳಶಗಳನ್ನು ಹೇಗೇಗೋ ಸ್ಥಾಪನೆ ಮಾಡಿದ್ರೆ ಅದರಿಂದ ಒಳ್ಳೆಯದಾಗೋದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಆಗುತ್ತೆ. ಇನ್ನು ಪ್ರಮುಖವಾಗಿ ಈ ಮನೆಯಲ್ಲಿ ಇಡುವಂಥ ನೋಡಿ, ಲಕ್ಷ್ಮಿಯಲ್ಲಿ ಅನೇಕ ವಿಜಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಮಹಾಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಹೀಗೆ ಅನೇಕ ಬೇರೆ ಬೇರೆ ವಿಧಾನಗಳಲ್ಲಿ ನಾವು ಅಷ್ಟಲಕ್ಷ್ಮಿಯರನ್ನು ಪೂಜೆ ಮಾಡ್ತೀವಿ. ನೋಡಿ, ಮನೆಯಲ್ಲಿ ಕಳಶವನ್ನು ಇಡುವಂತಹ ಪೂಜೆಯಲ್ಲಿ ಶಾಸ್ತ್ರಸಮ್ಮತಗಳು ಒಂದಷ್ಟು ವಿಷಯವನ್ನು ಹೇಳ್ತವೆ. ಮನೆಯಲ್ಲಿ ಸ್ಥಾಪಿಸುವ ಕಳಶದ ಒಳಗಡೆ ನೀರು ಬದಲು ಧಾನ್ಯವನ್ನು ಅಥವಾ ಅಕ್ಕಿಯನ್ನು ತುಂಬಿ ಅಂತ. ಇದು ಧಾನ್ಯಲಕ್ಷ್ಮಿ. ಯಾಕಂದರೆ ಒಂದು ಕುಟುಂಬದ ಸಂಸಾರ ಜೀವನ ಚೆನ್ನಾಗಾಗಬೇಕು, ಅಭಿವೃದ್ಧಿ ಆಗಬೇಕು ಅಂದರೆ ಮನೆ ಯಾವಾಗಲೂ ಧಾನ್ಯಯುಕ್ತವಾಗಿರಬೇಕು. ಅಭಿವೃದ್ಧಿಯನ್ನು ಕೊಡ್ತದೆ ಅದು, ಮನೆಯ ಸಂಪತ್ತನ್ನು ಕೊಡ್ತದೆ ಅದು. ಅದಕ್ಕೋಸ್ಕರ ಧಾನ್ಯಲಕ್ಷ್ಮಿ ಅನ್ನುವಂಥ ಸಂಕೇತವಾಗಿ ಧಾನ್ಯಗಳನ್ನು ತುಂಬಿ ಕಳಶವನ್ನು ಇಡುವಂಥದ್ದು ಪ್ರತೀಕ. ಅದರ ಜೊತೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ಏನು ಮಾಡ್ತೀರಿ ಅಂದರೆ, ಒಂದು ಕಳಶದ ಮೇಲೆ ಒಂದು ಕಳಶ, ಅದಕ್ಕೊಂದು ಏನೇನೋ ಒಂದು ಕಟ್ಟಿ ಹಿಂಸೆ ಕೊಟ್ಟು ಆ ಕಳಶಗಳಿಗೆ. ಬಟ್ ಅದನ್ನು ತಪ್ಪು ಸರಿ ಅಂತ ನಾನು ಚರ್ಚೆ ಮಾಡೋದಿಲ್ಲ. ಇಟ್ ಈಸ್ ಗುಡ್. ಅದನ್ನು ಭಾವನಾ ಮೂರ್ತಿ ಅಂತೇಳಿ ನಾವು ಕರಿತೇವೆ. ಭಾವನಾ ಮೂರ್ತಿ ಅಂದರೆ ಲಕ್ಷಣವಾಗಿ ನೋಡಲಿಕ್ಕೆ ಚೆನ್ನಾಗಿರುವಂಥ ರೀತಿಯಲ್ಲಿ ನೀವು ಅಲಂಕಾರವನ್ನು ಮಾಡ್ತೀರಿ.
ಆದರೆ ಇಲ್ಲಿ ತಪ್ಪೇನು ಮಾಡ್ತಾ ಇದ್ದೀರಾ, ಒಂದು ಕಳಶವನ್ನು ಇಡಬೇಕು, ಅದ್ರ ಮೇಲೆ ಇನ್ನೊಂದು ಕಳಶವನ್ನು ಇಟ್ಟು ಅಥವಾ ಎತ್ತರವನ್ನು ಮಾಡಿ ಅದಕ್ಕೆ ಕೈಕಾಲೆಲ್ಲ ಹಾಕಿ ನೀವು ಏನು ಅಲಂಕಾರ ಮಾಡ್ತೀರಿ ಅದು ಶಾಸ್ತ್ರ ಸಮ್ಮತವಲ್ಲದ್ದು. ಅದರಿಂದ ಶಾಸ್ತ್ರ ಸಮ್ಮತವಲ್ಲದೆ ಇರುವಂತಹ ಕಳಶವನ್ನು ನಾವು ಪೂಜೆ ಮಾಡಬಾರ್ದು. ಹಾಗಾದರೆ ಈಗ ನಾವು ಮಾಡಿದರೆ ತಪ್ಪ ಗುರುಗಳೇ, ಇಡಬಾರ್ದಾ? ನೋ, ಆ ಥರ ಏನಿಲ್ಲ, ನೀವು ಇಡಿ ಅದನ್ನು. ಆದರೆ ಅದು ಭಾವನೆಗೋಸ್ಕರ ಅದನ್ನು ನೋಡಿದಾಗ ನನಗೆ ದೇವರ ಪೂಜೆಯನ್ನು ಮಾಡಬೇಕು, ವ್ರತವನ್ನು ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಬರಬೇಕು. ಆ ಉದ್ದೇಶದಿಂದ ಅದನ್ನು ಬಳಸೋದ್ರಿಂದ ಯಾವ ತಪ್ಪುಗಳು ಕೂಡ ಇಲ್ಲ. ಆದರೆ ನೀವೇನು ಮಾಡಬೇಕು, ಆ ಲಕ್ಷ್ಮಿಯ ಮುಂಭಾಗದಲ್ಲಿ ಇನ್ನೊಂದು ಚಿಕ್ಕ, ಅಂದರೆ ನೀವು ಅಲಂಕಾರ ಮಾಡಿರುವ ಲಕ್ಷ್ಮಿಯ ಮುಂದೆ ಒಂದು ಚಿಕ್ಕ ಕಳಶವನ್ನು ಇಟ್ಟು ಒಂದು ವಸ್ತ್ರವನ್ನು ಹಾಕಿ, ಸೀರೆನೋ ಬ್ಲೌಸ್ ಪೀಸು ಏನೋ ಒಂದು ಹಾಕಿ ಅದಕ್ಕೆ ಶಾಸ್ತ್ರಬದ್ಧವಾಗಿ ಪೂಜೆ ಮಾಡಿ, ಜೊತೆಗೆ ಒಂದು ಚಿಕ್ಕ ಲಕ್ಷ್ಮಿಯನ್ನು ತಗೊಂಡು ಅದಕ್ಕೆ ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕವನ್ನು ಮಾಡಿ ಅದರ ಮುಖಾಂತರ ವ್ರತವನ್ನು ಮಾಡೋದ್ರಿಂದ ನಿಮಗೆ ಹೆಚ್ಚು ಫಲಗಳು ಪ್ರಾಪ್ತಿಯಾಗ್ತದೆ. ನೀವು ಆಡಂಬರಕ್ಕೋಸ್ಕರ ಅಥವಾ ಯಾರಿಗೋ ತೋರಿಸ್ಬೇಕು ಲಕ್ಷ್ಮಿಯನ್ನು ತೋರಿಸ್ಬಾರ್ದಂತೆ. ಹೆಚ್ಚೆಚ್ಚು ಭಾಳ ಎಚ್ಚರಿಕೆಯಿಂದ ತಿಳ್ಕೊಳ್ಳಿ. ನೀವು ಲಕ್ಷ್ಮಿಯನ್ನು ನೀವೇನು ಮಾಡಬಾರ್ದು, ಹೆಚ್ಚೆಚ್ಚು ನಂತರ ಇಷ್ಟು ದುಡ್ಡಿದೆ, ನಂತರ ಇಷ್ಟು ಆಸ್ತಿ ಇದೆ, ನಂತರ ಇಷ್ಟು ಕಾರಿದೆ ತೋರಿಸ್ಬಾರ್ದಂತೆ. ಲಕ್ಷ್ಮಿಯನ್ನು ಎಷ್ಟು ಎಚ್ಚರಿಕೆಯಿಂದ ಗೌಪ್ಯವಾಗಿ ಅವಳಿಗೆ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ನೀವು ನೋಡ್ಕೋತೀರೋ ಅಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಅವರು ನಿಮ್ಮ ಮನೆಯಲ್ಲಿ ಇರ್ತಾರೆ. ಅದರಿಂದ ಲಕ್ಷ್ಮೀ ಪೂಜೆಯಲ್ಲಿ ಬರುವಂಥ 5 ಜನ ಮುತ್ತೈದೆಯರಿಗೆ ಕುಂಕುಮವನ್ನು ಕೊಡಿ, ಇದರಿಂದ ಅಭಿವೃದ್ಧಿ ಆಗ್ತದೆ. ಆದರೆ ನೀವು ಮಾಡ್ತಾ ಇರುವಂಥದ್ದೇನು ಆಡಂಬರಕ್ಕೋಸ್ಕರ ಇರಬರೋರ್ನೆಲ್ಲ ನಂಟರನ್ನೆಲ್ಲ ಕರೆದು ತೋರಿಸೋದ್ರಿಂದ ನಿಮ್ಮ ಮೇಲೆ ಅವ್ರಿಗೆ ಜಲಸ್ ಬರುತ್ತೆ, ದೃಷ್ಟಿ ಆಗುತ್ತೆ, ಮತ್ತು ನಿಮ್ಮ ಹತ್ರ ಇಲ್ಲದೇ ಇರುವಂಥದ್ದು ಅವ್ರ ಹತ್ರ ಇಲ್ವಲ್ಲ ಅನ್ನುವಂಥ ಅಸೂಯೆ ಪ್ರಾಪ್ತಿ ಆಗುತ್ತೆ. ಅದರಿಂದ ನಿಮಗೆ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ಅದರಿಂದ ಈ ರೀತಿಯ ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳ್ತಾ, ವ್ರತವನ್ನು 21ನೇ ತಾರೀಕು ಮಾಡಿ, ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ 12 ಗ್ರಂಥಿಗಳಿರುವಂಥ ದಾರ, ದ್ವಾದಶ ಆದಿತ್ಯರ ಸ್ವರೂಪವಾಗಿರುವಂತಹ ವಿಷ್ಣುವಿನ ಸ್ವರೂಪವಾಗಿರುವಂತಹ 12 ಗಂಟಿನ ದಾರವನ್ನು ಪೂಜೆ ಮಾಡಿ ಕಟ್ಕೋಬೇಕು. ಇದರಿಂದ ಜೀವನದ ಎಲ್ಲ ರೀತಿಯ ಸಂಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ, ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಸಕಲ ಸಂಪತ್ತು ಪ್ರಾಪ್ತಿ ಆಗುತ್ತೆ. ಸಕಲ ಸಂಪತ್ತು ಪ್ರಾಪ್ತಿ ಆಗಲಿ ಅಂತೇಳಿ ನಾನು ಕೂಡ ಕೇಳ್ಕೊತೀನಿ ಅಂತ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ ಶಂಕರ ಶ್ರೀ ಮಾಯಾಕಾರ ಶಂಕರ ಶಂಕರ